ಮನ್ನಣೆಯನ್ನ ಪಡ್ಕೊಂಡಂತ ಮರ್ಯಾದಾ ಪುರುಷೋತ್ತಮ. ಕುವೆಂಪು ರಾಮನ್ ಬಗ್ಗೆ ಬಹಳ ಚಂದ ವರ್ಣಿಸ್ತಾರೆ. ಶ್ರೀರಾಮನ್ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಿಂ ಸರ್ವರ ಅನುರಾಗ ಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ ಪ್ರಿಯ ಭಾಷಿ ಹಿತಸಖಂ ಮಿತಮಾರ್ಗಿ, ಎಲ್ಲೂ ಅತಿಯಾಗಿ ನಡ್ಕೊಳ್ಳಲ್ಲ, ಮಿತಮಾರ್ಗಿ ಧೀರವಶಿ ನಗುಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ರಸದರ್ಶನಾಸ್ವಾದನಂ ಗೈವ ಸಹಜ ಕವಿ. ಈ ರಾಮ ಅವನಿಗಾಗಿ ಕಾದಿದ್ದಂತ ಒಬ್ಬಳು ಹೆಂಗಸು, ಆ ರಾಮನನ್ನು ನೋಡಬೇಕು ಅಂತ ಕಾದಿದ್ಲು. ಪ್ರವಾದಿ ಮೇಲೆ ಕಸ ಎಸಿಬೇಕು ಅಂತ ಒಬ್ಬಳು ಮುದುಕಿ ಕಾಯ್ತಿದ್ಲು. ಈ ರಾಮನನ್ನು ನೋಡಬೇಕು ಅಂತ ಒಬ್ಬ ಹೆಂಗಸ್ ಕಾಯ್ತಾ ಇದ್ಲು. ಅವಳ ಹೆಸರು ಶಬರಿ. ಆ ಅರಣ್ಯವಾಸಿ ಆದಿವಾಸಿ ಶಬರಿ ರಾಮ ಬಂದಾಗ, ಅಚಾನಕ್ಕಾಗಿ ರಾಮ ಬಂದಾಗ ಅವನಿಗೆ ಏನಾದ್ರೂ ಕೊಡ್ಬೇಕು, ಏನ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಅವಳ ಹತ್ರ ಒಂದಷ್ಟು ಕೊಳೆತ ಹಣ್ಣುಗಳಿದ್ವು. ಮರದಿಂದ ಬಿದ್ದ ಮುದುಕಿ ಮರ ಹತ್ತಿ ಒಳ್ಳೆ ಹಣ್ಣು ತರೋಕ್ ಸಾಧ್ಯ ಇಲ್ಲ. ಕೊಳೆತ ಹಣ್ಣುಗಳಿದ್ವು. ಆ ಕೊಳೆತ ಹಣ್ಣುಗಳನ್ನ ಕಚ್ಚಿ ಕಚ್ಚಿ ರಾಮನಿಗೆ ಕೊಟ್ಲು. ಚಂದ ಇದ್ದ ಹಣ್ಣುಗಳನ್ನೆಲ್ಲ ರಾಮನಿಗೆ ಕೊಡ್ತಾ ಇದ್ಲು ಕಚ್ಚಿ ಕಚ್ಚಿ. ರಾಮ ಅದನ್ನ ಆಹಾ ಎಷ್ಟ್ ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿದೆ ಅಂತ ತಿಂತಾ ಇದ್ದಂತೆ. ಅದನ್ನ ನೋಡಿ ಅವಳನ್ನ ತಮ್ಮ ಲಕ್ಷ್ಮಣ ಕೇಳ್ತಾನ, ಅಣ್ಣ ಆ ಎಂಜಲು ಹಣ್ಣುಗಳನ್ನ ನೀನು ಅವಳು ಕಚ್ಚಿಕೊಟ್ಟಂತ ಹಣ್ಣುಗಳನ್ನು ತಿಂತಾ ಇದೆಯಲ್ಲ. ರಾಮ ಕಣ್ಮಿಸುಕಿ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಅವಳು ಏನು ಕೊಟ್ಲು ಅಂತ ಮುಖ್ಯ ನೋಡಬೇಡ, ಕೊಡುವಾಗ ಎಷ್ಟು ಪ್ರೀತಿಯಿಂದ ಕೊಡ್ತಿದ್ದಾಳೆ ಅಂತ ಒಮ್ಮೆ ನೋಡು, ಅವಳ ಹೃದಯದಲ್ಲಿರುವಂತ ಪ್ರೀತಿಯನ್ನು ನೋಡು. ನೋಡಿ ಎಂಥ